ನಮಸ್ತೆ ಕರುನಾಡು, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಲಕ್ಷ್ಮಿ. ವೆಲ್ಕಮ್ ಟು ಮಣಿದೀಪ ಫ್ಯಾಷನ್ಸ್. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ತೇನೆ ಯಾರೆಲ್ಲ ಹಾಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆಗ ನಮ್ಮ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಆಗೋದಕ್ಕೆ ಮುಂಚೆ ನೀವು ನಮ್ಮ ಸ್ಟಾಕ್ಸ್ನೆಲ್ಲ ಪರ್ಚೇಸ್ ಮಾಡ್ಬೋದು. ಇವತ್ತಿನ ಸ್ಯಾರೀಸ್ ಅಂತೂ ಮೋಸ್ಟ್ ಬ್ಯೂಟಿಫುಲ್ ಸ್ಯಾರಿ ಅಂತ ಹೇಳ್ಬೋದು. ನಿಜ ಆಕ್ಚುಲಿ ನಾನು ವೇರ್ ಮಾಡಿದ್ದೀನಿ ಅಂತ ಸ್ಯಾರಿ ನನಗಂತೂ ತುಂಬಾ ಖುಷಿ ಅನಿಸ್ತಾ ಇದೆ. ಹೆಂಗ್ ವೇರ್ ಮಾಡಿದ್ರೆ ಹೆಂಗ್ ಕೂರುತ್ತೆ, ತುಂಬಾ ಕಂಫರ್ಟಬಲ್ ಇದೆ ಅಂತ ಹೇಳ್ಬೋದು. ಈ ಸ್ಯಾರಿ ಪ್ಯಾಟರ್ನ್ ಅಷ್ಟೇ ನ್ಯೂ ಕಾನ್ಸೆಪ್ಟ್. ಇಲ್ಲಿ ತನಕ ನಿಮ್ಗೆ ಈ ತರ ಸ್ಯಾರಿ ನಿಮ್ಮ ವಾರ್ಡ್ರೋಬ್ ಅಲ್ಲಿ ಇರೋದಕ್ಕೆ ಚಾನ್ಸೇ ಇಲ್ಲ. ನಾನು ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತೀನಿ. ನ್ಯೂ ಕಾನ್ಸೆಪ್ಟ್ ಸ್ಯಾರೀಸ್ ಯಾರೆಲ್ಲ ಹುಡುಕ್ತಾ ಇದ್ದೀರಾ, ಅದು ಎಸ್ಪೆಷಲಿ ಈ ಒಂದು ಗೌರಿ ಗಣೇಶ ಹಬ್ಬಕ್ಕಂತೂ ನಿಮಗೆ ಬೆಸ್ಟ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು. ಹೆಂಗ್ ವೇರ್ ಮಾಡಿದ್ರೆ ಹೆಂಗ್ ಕೂರುತ್ತಪ್ಪ. ನಾನು ವೇರ್ ಮಾಡಿರೋ ಸ್ಯಾರಿನ ಒಂದ್ಸರಿ ನೋಡ್ಬಿಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಕೂತಿದೆ. ಮತ್ತೆ ಫ್ಯಾಬ್ರಿಕ್ ಕ್ವಾಲಿಟಿ ಅಂತೂ ಹೇಳೋ ಹಾಗೆ ಇಲ್ಲ. ನಿಜ ನೀವು ಟಚ್ ಮಾಡಿದ್ರೆ ಗೊತ್ತಾಗುತ್ತೆ. ಟಚ್ ಮಾಡೋದಕ್ಕೆ ನೀವು ವೇರ್ ಮಾಡೋದಂತೂ ನಿಜ ಆರಾಮಾಗಿ ಓಡಾಡ್ಬೋದು. ತುಂಬಾ ಆರಾಮ್ಸೆ ಹೆಂಗ್ ವೇರ್ ಮಾಡಿದ್ರೆ ಹೆಂಗ್ ಕೂರುತ್ತೆ. ಮತ್ತೆ ನಾವು ಹೆವಿ ಏನೋ ಹಾಕೊಂಡಿದೀವಿ ಅನ್ನೋ ತರ ಫೀಲ್ ಇಲ್ಲ. ಅಷ್ಟು ಕಂಫರ್ಟಬಲ್ ಇರುವಂತ ಕ್ಲಾತ್ ಅಂತ ಹೇಳ್ಬೋದು. ನೋಡಿ ಓವರ್ ಆಲ್ ನೋಡ್ಬಿಡಿ ನಮ್ಮ ಸ್ಯಾರಿ, ನಾವು ವೇರ್ ಮಾಡಿರುವಂತ ಸ್ಯಾರಿ ನೋಡಿ ಎಷ್ಟು ಚೆನ್ನಾಗಿ ಪ್ಲೀಟ್ಸ್ ಎಲ್ಲ ಬಂದಿದೆ ಅಂತ ನೋಡಿ. ಪಲ್ಲು ಅಂತೂ ಹೆಂಗ್ ವೇರ್ ಮಾಡಿದ್ರೆ ಹಂಗೆ ನೋಡಿ. ಪ್ಲೀಟ್ಸ್ ಹಾಕೊಂಡ್ರು ಎಷ್ಟು ಚೆನ್ನಾಗಿರುತ್ತೆ, ಗ್ರ್ಯಾಂಡ್ ಆಗೂ ಕಾಣಿಸುತ್ತೆ. ನಿಮಗೆ ಲೈಟ್ ವೆಯ್ಟು ಇದೆ ಮತ್ತೆ ಕಂಫರ್ಟಬಲ್ ಇದೆ. ಮತ್ತೆ ಎಲ್ಲಾ ಏಜ್ ಅವರು ವೇರ್ ಮಾಡ್ಬೋದು ಈ ಒಂದು ಸ್ಯಾರಿ. ಆ ರೀತಿ ಕಾನ್ಸೆಪ್ಟು. ಮತ್ತೆ ನಾನು ಈ ಒಂದು ವಿಡಿಯೋದಲ್ಲಿ ನಾನು ಇನ್ನೂ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಳಬ್ರಿಗೆ ಆಲ್ರೆಡಿ ಗೊತ್ತು, ಹೊಸಬ್ರಿಗೋಸ್ಕರ ನಾನು ಹೇಳ್ತಾ ಇದ್ದೀನಿ. ನಮ್ಮ ಗೌರಿ ಗಣೇಶ ಹಬ್ಬದ ತನಕ ನಮ್ಮ ಹತ್ರ ಯಾರೆಲ್ಲ ಸ್ಯಾರೀಸ್ ಪರ್ಚೇಸ್ ಮಾಡ್ತೀರಾ ಅವರಿಗೆ ನಮ್ಮ ಕಡೆಯಿಂದ ಬಾಗಿನ ಕೂಡ ಕೊಟ್ಟು ಕಳಿಸ್ತೀವಿ. ಬಾಗಿನದಲ್ಲಿ ನೋಡಿ ಈ ರೀತಿಯಾದಂಥ ಬ್ಲೌಸ್ ಪೀಸ್, ಆಫ್ ವೈಟ್ ಅಲ್ಲಿ ಇರುವಂತ ಬ್ಲೌಸ್ ಪೀಸ್, ಮಿಷಿನ್ ಎಂಬ್ರಾಯ್ಡರಿ ಇರುವಂತ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇರುವಂತ ಬ್ಲೌಸ್ ಪೀಸ್ ನಾವು ಕೊಟ್ಟರು ಕೂಡ ಖುಷಿಯಾಗಿ ಹಾಕೋಬೇಕಲ್ವಾ. ಸೊ ಅದಕ್ಕೋಸ್ಕರ ಇನ್ನು ಈ ಒಂದು ಅರಿಶಿನ ಕುಂಕುಮ ಮತ್ತೆ ಬಳೆ ಇಟ್ಬಿಟ್ಟು ನೀವು ಈ ಸ್ಯಾರಿ ಬುಕ್ ಮಾಡ್ಕೋತೀರಲ್ವಾ, ಆ ಒಂದು ಪ್ಯಾಕೇಜ್ ಅಲ್ಲೇನೆ ಇದನ್ನು ಕೂಡ ಇಟ್ಬಿಟ್ಟು ನಾವು ನಿಮ್ಗೆ ಕಳಿಸ್ಕೊಡ್ತೀವಿ. ಆಕ್ಚುಲಿ ನಾವು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಬರ್ತಾ ಇದೀವಿ. ಹೊಸೊಬ್ರು ಇನ್ನು ನೋಡಿರಲ್ವಲ್ಲ, ಸೊ ಅವರಿಗೋಸ್ಕರ ನಾನು ಮತ್ತೆ ಹೇಳ್ತಾ ಇದ್ದೀನಿ ಅಂತ ಹೇಳ್ಬೋದು. ಈಗ ಸ್ಯಾರಿ ವಿಷಯಕ್ಕೆ ಬಂದ್ಬಿಡೋಣ. ಸ್ಯಾರಿ ಅಂತೂ ಎಷ್ಟು ಹೇಳಿದ್ರು ಸಾಕಾಗಲ್ಲ, ಅಷ್ಟು ಸೂಪರ್ ಆಗಿದೆ. ಯಾವುದೇ ಕಾರಣಕ್ಕೂ ಯಾರು ಮಿಸ್ ಮಾಡ್ಕೋಬೇಡಿ. ಮತ್ತೆ ವೇರ್ ಮಾಡಿದ್ರೆ ಒಂಥರ ಕಂಫರ್ಟ್ ಇರೋದ್ರಿಂದ ನಾವು ಸ್ಲಿಮ್ ಆಗು ಕಾಣಿಸ್ತೀವಿ ಅಂತ ಹೇಳ್ಬೋದು ಈ ಒಂದು ಸ್ಯಾರಿ. ಈ ಒಂದು ಸ್ಯಾರಿ ಫ್ಯಾಬ್ರಿಕ್ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಇದು ಸೆಮಿ ಮೈಸೂರು ಸಿಲ್ಕ್ ತರನೂ ಇದೆ, ಜಾರ್ಜೆಟ್ ತರನೂ ಇದೆ. ಮತ್ತೆ ನೋಡೋದಕ್ಕೆ ಈ ಕಾನ್ಸೆಪ್ಟ್ ಅಂತೂ ಈಗ ಕಂಚಿ ಸ್ಯಾರಿಯಲ್ಲಿ ಬಾರ್ಡರ್ ಕೊಡ್ತಾರಲ್ವಾ, ಬೆಂಟೆಕ್ಸ್ ಬಾರ್ಡರ್, ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದಾರೆ. ಈ ಒಂದು ಸ್ಯಾರಿಗೆ ಫುಲ್ ಸ್ಯಾರಿ ನಿಮ್ಗೆ ನೋಡ್ತಾ ಇರ್ಬೋದು ಗೋಲ್ಡನ್ ಕಲರ್ ಝರಿ ನಿಮಗೆ ಲೈನ್ಸ್ ಬಂದಿದೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಗೋಲ್ಡನ್ ಕಲರ್ ಝರಿ ಲೈನ್ಸ್ ಬಂದು ಮಧ್ಯ ಮಧ್ಯ ಸಿಲ್ವರ್ ಕಲರ್ ಝರಿಯಲ್ಲಿ ಬುಟ್ಟಾಸ್ ಬಂದಿದೆ. ನಿಮ್ಗೆ ಕ್ಲೋಸ್ ಅಪ್ ಇಂದ ನಾನು ತೋರಿಸ್ಬಿಡ್ತೀನಿ ನೋಡಿ ಏನ್ ಸಕ್ಕತ್ತಾಗಿದೆ ಅಂತ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿಯಪ್ಪ. ಈ ಒಂದು ಸ್ಯಾರಿ ಒಂದು ನ್ಯೂ ಕಾನ್ಸೆಪ್ಟ್ ಅಲ್ಲಿ, ನ್ಯೂ ಡಿಸೈನ್ ಅಲ್ಲಿ ಮಾಡಿಸಿರುವಂತ ಸ್ಯಾರಿ ಅಂತ ಹೇಳ್ಬೋದು. ಇಲ್ಲಿ ತನಕ ಈ ಒಂದು ಸ್ಯಾರೀಸ್ನ ನಾವು ಕೂಡ ಇಂಟ್ರೊಡ್ಯೂಸ್ ಮಾಡ್ತಿಲ್ಲ, ಇದೆ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿರೋದು. ಇಷ್ಟ ದಿನದಲ್ಲಿ ನಾವು ಮಾಡಿಲ್ಲ ಅಂತಾನೆ ಹೇಳ್ಬೋದು. ನನಗಂತೂ ತುಂಬಾ ಖುಷಿ ಆಗ್ತಿದೆ. ಈ ಒಂದು ಸ್ಯಾರಿ ಆಕ್ಚುಲಿ ಲಿಮಿಟೆಡ್ ಸ್ಟಾಕ್ ಇದೆ. ಇಷ್ಟು ಚೆನ್ನಾಗಿರುವಂತ ಸ್ಯಾರಿ ಅಂದ್ಬಿಟ್ಟು ಇದರಲ್ಲಿ ಸ್ಟಾಕ್ ಏನು ನಮಗೆ ತುಂಬಾ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಇಷ್ಟು ಒತ್ತಿ ಹೇಳ್ತಾ ಇದ್ದೀನಿ. ಇನ್ನ ಈ ಒಂದು ಸ್ಯಾರಿ ಬಗ್ಗೆ ನಾನು ಏನಕ್ಕೆ ಇಷ್ಟು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಅಂದ್ರೆ, ನಾರ್ಮಲ್ ಸ್ಯಾರಿ ಅಂತಾನೆ ನೀವು ಥಿಂಕ್ ಮಾಡ್ತೀರಾ. ಸೊ ಅದಕ್ಕೋಸ್ಕರ ಇದು ನಾರ್ಮಲ್ ಸ್ಯಾರಿ ಅಲ್ಲ. ಇದೆಲ್ಲ ಆಕ್ಚುಲಿ ಸೆಮಿ ಮೈಸೂರು ಸಿಲ್ಕ್, ಆಕ್ಚುಲಿ ಕ್ರೇಪ್ ಮತ್ತೆ ಜಾರ್ಜೆಟ್ ಮಿಕ್ಸ್ ಆಗಿರುವಂತ ಸ್ಯಾರಿ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ತುಂಬಾ ಚೆನ್ನಾಗಿದೆ. ಇವಾಗ ಕ್ರೇಪ್ ಸ್ಯಾರೀಸ್ ಅಂತೂ ತುಂಬಾ ಡೆಲಿಕೇಟ್ ಆಗಿರುತ್ತೆ, ನಿಮಗೆ ಗೊತ್ತು. ಆಕ್ಚುಲಿ ಏನಕ್ಕಾದ್ರೂ ಸಿಗಾಕೊಂಡ್ಬಿಟ್ರೆ ಈಗ ಬರೋ ಚಾನ್ಸಸ್ ಇರುತ್ತೆ. ನಾವು ಡೆಲಿಕೇಟ್ ಆಗಿ ಯೂಸ್ ಮಾಡಬೇಕು. ಬಟ್ ಈ ಒಂದು ಸ್ಯಾರಿ ಜಾರ್ಜೆಟ್ ಮಿಕ್ಸ್ ಆಗೋದ್ರಿಂದ ನಿಮ್ಗೆ ಅಷ್ಟು ಡೆಲಿಕೇಟು ಇರೋದಿಲ್ಲ. ಆರಾಮಾಗಿ ಉಟ್ಕೊಂಡು ನೀವು ಓಡಾಡ್ಬೋದು. ಅಯ್ಯೋ ಏನಕ್ಕ ಸಿಗಾಕೊಳ್ಳುತ್ತಪ್ಪ, ಕಿದೋಗುತ್ತಪ್ಪ ಅನ್ನೋ ಅಂತ ಇದೇ ಟೆನ್ಷನ್ನೇ ಬೇಡ. ಅಷ್ಟು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇರುವಂತ ಸ್ಯಾರಿ ಅಂತ ಹೇಳ್ಬೋದು. ಈ ಒಂದು ಸ್ಯಾರಿಗೆ ನೋಡಿ ಪಲ್ಲು, ವಾವ್ ಎಷ್ಟು ಬ್ಯೂಟಿಫುಲ್ ಇದೆ ಅಲ್ವಾ. ಸೇಮ್ ಪ್ಯೂರ್ ಮೈಸೂರು ಸಿಲ್ಕ್ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಪಲ್ಲು. ಇನ್ನು ಈ ಒಂದು ಸ್ಯಾರಿಗೆ ರನ್ನಿಂಗ್ ಬ್ಲೌಸೇ ಬರುತ್ತೆ. ಇನ್ನು ನೀವು ನೋಡ್ತಾ ಇರ್ಬೋದು ನೆರಿಗೆ ಅಂತೂ, ನೆರಿಗೆಯಲ್ಲಿರುವಂತ ಬಾರ್ಡರ್ ನೋಡಿ ಏನ್ ಸಕ್ಕತ್ತಾಗಿದೆ ಅಂತ. ಈ ಒಂದು ಸ್ಯಾರಿಗೆ ಬಾರ್ಡರು ಕೂಡ ಹೈಲೈಟ್ ಅಂತ ಹೇಳ್ಬೋದು. ಆಕ್ಚುಲಿ ಬಾರ್ಡರ್ ಬಗ್ಗೆ ಕೂಡ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ನೆರಿಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇನ್ನು ಈ ಒಂದು ಬಾರ್ಡರ್ ನೋಡಿ ಎಷ್ಟು ಕಾನ್ಸೆಪ್ಟ್ ನೋಡಿ, ಇದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಕ್ಚುಲಿ ಬೆಂಟೆಕ್ಸ್ ಬಾರ್ಡರ್ ಅಲ್ಲಿ ಆ ಕಡೆ ಈ ಕಡೆ ಗೋಲ್ಡನ್ ಝರಿ ಕೊಟ್ಬಿಟ್ಟು ಸೆಂಟರ್ ಅಲ್ಲಿ ಸಿಲ್ವರ್ ಝರಿ. ಇದೇ ಈ ಒಂದು ಸ್ಯಾರಿಗಂತೂ ಹೆವಿ
ಒಂದು ಟ್ರೆಂಡಿಂಗ್ ಲುಕ್ ಕೊಡ್ತಾ ಇದೆ ಅಂತ ಹೇಳ್ಬೋದು. ಟ್ರೆಡಿಷನಲ್ ಆಗು ಕಾಣಿಸುತ್ತೆ, ಮತ್ತೆ ವೇರ್ ಮಾಡೋದಕ್ಕೂ ಕಂಫರ್ಟಬಲ್, ಮತ್ತೆ ನಿಮ್ಗೆ ಫ್ಯಾನ್ಸಿ ಆಗು ಕೂಡ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಸಿಲ್ವರ್ ಜರಿ ಬಂದಿರೋದ್ರಿಂದ ಇಷ್ಟೆಲ್ಲ ಫೀಚರ್ಸ್ ಇರುವಂತ ಸ್ಯಾರೀಸ್ ಪ್ರೈಸ್ ಎಷ್ಟು ಗೊತ್ತಾ? ಕೇಳಿದ್ರೆ ನಿಜ ಶಾಕ್ ಆಗ್ತೀರಾ. ಒಂದು ಬಜೆಟ್ ಫ್ರೆಂಡ್ಲಿ ಪ್ರೈಸ್ಗೆ ಈ ಒಂದು ಸ್ಯಾರಿನ ಕೊಡ್ತಾ ಇದೀವಿ. ಓನ್ಲಿ 1399 ರುಪೀಸ್ ಆಗುತ್ತೆ. 1399 ರೂಪಾಯಿಗೆ ಈ ಒಂದು ಸ್ಯಾರಿ ಸಿಗ್ತಾರೆ ನೋಡಿ. ಈ ಒಂದು ಸ್ಯಾರಿಗೆ ರನ್ನಿಂಗ್ ಬ್ಲೌಸ್ ಬರುತ್ತೆ, ನೀವು ಸ್ಟಿಚ್ ಮಾಡಿಸ್ಕೊಂಡ್ರು ಚೆನ್ನಾಗಿರುತ್ತೆ. ಯಾಕಂತಂದ್ರೆ ಸೇಮ್ ಇದೇ ರೀತಿ ಬುಟಾಸ್ ಕೂಡ ಬರುತ್ತೆ, ನಿಮಗೆ ಜರಿ ಇರುವಂತ ಬಾರ್ಡರ್ ಕೂಡ ಬರುತ್ತೆ, ಸೇಮ್ ಬಾರ್ಡರ್. ಇಲ್ಲ ಅಂತಂದ್ರೆ ಈ ರೀತಿ ನೀವು ಯಾವ್ದಾದ್ರು ವರ್ಕ್ ಮಾಡಿಸ್ಬಿಟ್ಟು ಬೇರೆ ಬ್ಲೌಸ್ ನ ಆಕ್ಚುಲಿ ನೀವು ಸೆಲ್ಫ್ ಕಲರ್ ಅಲ್ಲಿ ಕೂಡ ವೇರ್ ಮಾಡ್ಬೋದು, ಇಲ್ಲ ಕಾಂಟ್ರಾಸ್ಟ್ ಕೂಡ ಮ್ಯಾಚ್ ಮಾಡ್ಬೋದು. ನಾನು ಸೆಲ್ಫ್ ಕಲರ್ ನನ್ನ ಹತ್ರ ಇರುವಂತ ಬ್ಲೌಸ್ ನ ಒಂದು ವೇರ್ ಮಾಡಿದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ರಿಚ್ ಆಗಿ ಕಾಣಿಸ್ತಾ ಇದೆ ಅಲ್ವಾ. ಬ್ಲೌಸ್ ಒಂದು ಚೆನ್ನಾಗಿ ನೀವು ಹೊಲಿಸ್ಬಿಟ್ಟು ಈ ಒಂದು ಸ್ಯಾರಿ ಉಟ್ಕೊಂಡ್ಬಿಟ್ರಂತೂ ನಿಜ ಆರಾಮ್ಸೆ ನೀವು ಮ್ಯಾರೇಜಸ್ಗೂ ಕೂಡ ಹೋಗ್ಬೋದು, ಅಷ್ಟು ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಈ ಒಂದು ಸ್ಯಾರಿ. ಇನ್ನು ಈ ಒಂದು ಸ್ಯಾರೀಸ್ ಅಲ್ಲಿ ಅವೈಲಬಲ್ ಇರುವಂತ ಕಲರ್ಸ್ ನಿಜ ಒಂದಕ್ಕಿಂತ ಒಂದು ಸಕ್ಕತ್ತಾಗಿದೆ ಕಲರ್ಸ್ ಮಾತ್ರ. ಆಕ್ಚುಲಿ ಆಫ್ಲೈನ್ ಅಲ್ಲಿ ಬಂದಿರೋ ನೋಡೋರೆಲ್ಲ ಕಲರ್ಸ್ ಏನಿದೆ ಇಷ್ಟು ಸಕ್ಕತ್ತಾಗಿದೆ ಅಂತಾನೆ ನಮ್ಗೆ ರಿವ್ಯೂನ ಕೊಟ್ಬಿಟ್ಟು ಹೋಗಿದ್ದಾರೆ. ಈಗ ನಾನ್ ವೇರ್ ಮಾಡಿರುವಂತ ಸ್ಯಾರಿ ಕಲರ್ ಮೆರೂನ್ ಕಲರ್. ಇನ್ನು ಈ ಒಂದು ಸ್ಯಾರಿ ಕಲರ್ ನೋಡಿ ಕನಕಾಂಬ್ರ ಕಲರ್ ಶೇಡ್ ಹೆಂಗಿದೆ ನೋಡಿ, ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಬಾರ್ಡರ್ ನೋಡಿ ಏನ್ ಸಕ್ಕತ್ತಾಗಿದೆ. ನಿಜ ಈ ಒಂದು ಸ್ಯಾರಿ ಕಾನ್ಸೆಪ್ಟೇ ನನಗೆ ಖುಷಿ ಆಗ್ತಾ ಇದೆ ಅಂತ ಹೇಳ್ಬೋದು. ಯಾವ್ದನ್ನ ಚೆನ್ನಾಗಿರುವಂತ ಸ್ಯಾರಿನ ನಾವು ನೋಡಿದಾಗ ವೇರ್ ಮಾಡಿದಾಗ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಸೊ ಅದೇ ರೀತಿ ನನಗೂ ಕೂಡ ಆಗ್ತಾ ಇರೋದು ಈಗ. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ವೇರ್ ಮಾಡಿಲ್ಲ ಅಂತಂದ್ರೆ ನೋಡಿದ್ರೆ ನಿಜ ಗೊತ್ತಾಗೋದಿಲ್ಲ. ಸೊ ಈಗ ನಾನು ವೇರ್ ಮಾಡಿರೋದ್ರಿಂದ ನನ್ನ ಎಕ್ಸ್ಪೀರಿಯನ್ಸ್ ನ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ಈ ಒಂದು ಸ್ಯಾರಿಗೂ ಅಷ್ಟೇ ಸೇಮ್ ಪಲ್ಲು ಬರುತ್ತೆ. ಕಲರ್ ನೋಡಿ, ಕಲರ್ ಅಂತೂ ನನಗೆ ಈ ಕಲರು ಇಷ್ಟ ಆಯ್ತು, ನಾನು ವೇರ್ ಮಾಡಿರೋದು ಇಷ್ಟ ಆಯ್ತು. ಇನ್ನೂ 2 ಕಲರ್ ಇದೆ, ಅದು ಕೂಡ ಇಷ್ಟ ಆಗಿದೆ. ಯಾವ್ದು ತಗೋಬೇಕು ಯಾವ್ದು ಬಿಡ್ಬೇಕು ಅಂತ ಕನ್ಫ್ಯೂಸ್ ಅಂತೂ ಆಗೋಗುತ್ತೆ ನಿಮಗೆ. ಸೂಪರ್ ಆಗಿರುವಂತ ಕಲರ್ಸು. ಇನ್ನು ಈ ಒಂದು ಸ್ಯಾರಿಗೆ ನಾನು ವೇರ್ ಮಾಡಿರೋ ಸ್ಯಾರಿಯಲ್ಲಿ ಯಾವ ರೀತಿ ಪಲ್ಲು ಬರುತ್ತೋ ಅದೇ ರೀತಿ ಪಲ್ಲು ಮತ್ತೆ ರನ್ನಿಂಗ್ ಬ್ಲೌಸ್ ಬರುತ್ತೆ. ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಸ್ಯಾರಿ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕಲರ್ ರಾಯಲ್ ಬ್ಲೂ ಅಂತೂ ರಾಯಲ್ ಆಗೇ ಇದೆ ನೋಡ್ರಿ, ಏನ್ ಸಕ್ಕದಾಗಿದೆ ನೋಡಿ ರಾಯಲ್ ಬ್ಲೂ. ಈ ಒಂದು ಸ್ಯಾರಿಗೆ ನೀವು ಬೇಕಿದ್ರೆ ರಾಯಲ್ ಬ್ಲೂ ಬ್ಲೌಸ್ ಹಾಕೊಂಡ್ರು ಚೆನ್ನಾಗಿರುತ್ತೆ, ಇಲ್ಲ ಅಂತಂದ್ರೆ ನೀವು ಆಫ್ ವೈಟ್ ಕೂಡ ಮ್ಯಾಚ್ ಮಾಡಿದ್ರು ಚೆನ್ನಾಗಿರುತ್ತೆ. ನಾವು ಆಲ್ರೆಡಿ ಹೇಳಿದೀವಲ್ಲ ಆಫ್ ವೈಟ್ ನಾವು ಬಾಗ್ನ ಆಗಿ ನಿಮ್ಗೆ ಕೊಟ್ಟು ಕಳಿಸ್ತೀವಿ ಅಂತ, ಆ ಬ್ಲೌಸ್ ನ ಕೂಡ ನೀವು ಸ್ಟಿಚ್ ಮಾಡಿಸ್ಕೊಂಡ್ರು ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಈ 4 ಕಲರ್ಸ್ ಅಲ್ಲಿ ನೀವು ಆ ಒಂದು ಬ್ಲೌಸ್ ನ ಕೂಡ ಸ್ಟಿಚ್ ಮಾಡಿಸ್ಕೊಂಡು ವೇರ್ ಮಾಡ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಇಲ್ಲ ಇದ್ರಲ್ಲೂ ಕೂಡ ಬ್ಲೌಸ್ ಬಂದಿರುತ್ತೆ, ನೀವು ಅದನ್ನು ವೇರ್ ಮಾಡ್ಬೋದು. ಇಲ್ಲ ನಾನು ಈ ರೀತಿ ಪೇರಪ್ ಮಾಡಿದ್ದೀನಲ್ಲ ಈ ರೀತಿ ಪೇರಪ್ ಮಾಡಿದ್ರು ಚೆನ್ನಾಗಿರುತ್ತೆ. ಇಷ್ಟು ಆಪ್ಷನ್ಸ್ ನಿಮ್ಮ ಹತ್ರ ಇದೆ, ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೋಬಹುದು ಅಂತಾನೆ ಹೇಳ್ಬೋದು. ಇನ್ನು ಈ ಒಂದು ಸ್ಯಾರಿಗೂ ಕೂಡ ಸೇಮ್ ನಾನು ವೇರ್ ಮಾಡಿರೋ ಸ್ಯಾರಿ ಯಾವ ರೀತಿ ಇದೆಯೋ ಅದೇ ರೀತಿ ಇದೆ. ಕಲರ್ ಅಂತೂ ನೋಡ್ತಾ ಇದ್ರೆ ಅಂತೂ ನಿಜ ನಾನೇ ಕಳೆದೋಗ್ತಾ ಇದ್ದೀನಿ, ಅಷ್ಟು ಚೆನ್ನಾಗಿದೆ ನಿಜ. ಸೂಪರ್ ಇದೆ. ಫ್ಯಾಬ್ರಿಕ್ ಕೂಡ ಅಷ್ಟೇ, ಕಲರ್ ಒಂದು ಚೆನ್ನಾಗಿದ್ದು ಬಾರ್ಡರ್ ಒಂದು ಚೆನ್ನಾಗಿದ್ರೆ ಸಾಕಾಗಲ್ಲ, ಫ್ಯಾಬ್ರಿಕ್ ಚೆನ್ನಾಗಿರ್ಬೇಕಲ್ವಾ. ಸೊ ಇದಂತೂ ಎಲ್ಲಾದ್ರಲ್ಲೂ A1 ಅಂತಾನೆ ಹೇಳ್ಬೋದು. ಔಟ್ ಆಫ್ ಔಟ್ ಮಾರ್ಕ್ಸ್ ಅಂತ ಕೊಡ್ಬೋದು ಈ ಒಂದು ಸ್ಯಾರಿಗೆ, ಅಷ್ಟು ಸಕ್ಕದಾಗಿದೆ. ಓನ್ಲಿ 1399 ರುಪೀಸ್ಗೆ ಯಾರೆಲ್ಲ ಒಂದು ಒಳ್ಳೆ ಸ್ಯಾರಿನ ನಮ್ಮ ಹೆಣ್ಮಕ್ಳಿಗೆ ಬಾಗ್ನ ಕೊಡಬೇಕು ಅಂತ ಸರ್ಚ್ ಮಾಡ್ತಿದ್ದೀರಾ, ಪಟ್ ಅಂತ ಬುಕಿಂಗ್ ಮಾಡ್ಕೊಳ್ಳಿ. ನಿಜ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಎಲ್ರಿಗೂ. ಈಗ ಆಕ್ಚುಲಿ ಈ ಒಂದು ಹಬ್ಬಕ್ಕೆ ಅಂತ ನಾವು ತೋರಿಸ್ತಾ ಇರುವಂತ ಸ್ಯಾರೀಸ್ ಎಲ್ಲಾನು ಬಾಗಿನ ಕೊಡೋದಕ್ಕೆ ಬೆಸ್ಟ್ ಇರುವಂತ ಸ್ಯಾರೀಸ್ನ ಕಳಿಸ್ತಾ ಇರೋದು. ಆಕ್ಚುಲಿ ಬಾಗ್ನ ಕೊಟ್ರು ಖುಷಿಯಾಗಿ ನಮ್ಮ ಹೆಣ್ಮಕ್ಳು ವೇರ್ ಮಾಡ್ಬೇಕು ಅಂತಾನೆ ಎಲ್ಲರೂ ಕೂಡ ಹುಡ್ಕೋದು. ಸೊ ಅದಕ್ಕೋಸ್ಕರ ಕ್ವಾಲಿಟಿಯಲ್ಲಂತೂ ನೋ ಕಾಂಪ್ರಮೈಸ್, ಪ್ರೈಸು ಅಷ್ಟೇ ರೀಸನಬಲ್ ಪ್ರೈಸ್ಗೆ ಕೊಡ್ತಾ ಇದೀವಿ ಅಂತಾನೆ ನಾನು ನಿಮ್ಗೆ ಹೇಳ್ತೀನಿ. ಇನ್ನ ನೆಕ್ಸ್ಟ್ ಕಲರ್ ನೇವಿ ಬ್ಲೂ ಕಲರ್. ಇದು ನೋಡ್ರಿ ಏನ್ ಸಕ್ಕತ್ತಾಗಿದೆ ನೇವಿ ಬ್ಲೂ ಕಲರ್ಸ್ ಅಂತೂ. ಯಾವ್ದು ತಗೊಳ್ಳಿ ಯಾವ್ದು ಬಿಡ್ಲಿ ಅಂತ ನಿಜ ನಿಮಗೆ ಕನ್ಫ್ಯೂಷನ್ ಆಗತ್ತೆ. ಇದಂತೂ 100% ಅಂತಾನೆ ಹೇಳ್ಬೋದು. ನೋಡಿ ಯಾಕಂದ್ರೆ ನನಗೆ ಕನ್ಫ್ಯೂಸ್ ಆಗ್ತಿದೆ, ಎಷ್ಟು ಚೆನ್ನಾಗಿದೆ ಅಲ್ವಾ ಕಲರ್ಸು. ಆಕ್ಚುಲಿ ಈ ಒಂದು ಕಲರ್ ಸ್ಯಾರೀಸ್ನ ನಾನು ಬೇರೆ ಸ್ಯಾರೀಸ್ನ ನೋಡಿದೀನಿ, ಬಟ್ ಈ ಒಂದು ಸ್ಯಾರಿ ನೋಡಿದಾಗ ನಾನು ಎಕ್ಸೈಟ್ ಆಗ್ತಿದ್ದೀನಿ ಕಲರ್ಸ್ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿ ಸೂಟ್ ಆಗ್ತಿದೆ. ಆಕ್ಚುಲಿ ಈ ಒಂದು ಜರಿ ಗೋಲ್ಡ್ ಜರಿ ಮತ್ತೆ ಸಿಲ್ವರ್ ಜರಿ ಬಂದಿರೋದಕ್ಕೆ ಈ ಒಂದು ಲುಕ್ ಅಷ್ಟು ಅಟ್ರಾಕ್ಟಿವ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ಈ ಒಂದು ಸ್ಯಾರಿಗೂ ಅಷ್ಟೇ ನಾನು ವೇರ್ ಮಾಡಿರೋ ಸ್ಯಾರಿಯಲ್ಲಿ ಯಾವ ರೀತಿ ಪಲ್ಲು ಬರುತ್ತೋ ಸೇಮ್ ಅದೇ ರೀತಿ ಪಲ್ಲು ಮತ್ತೆ ಬ್ಲೌಸ್ ಕೂಡ ನಿಮಗೆ ರನ್ನಿಂಗ್ ಬ್ಲೌಸ್ ಬರುತ್ತೆ. ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಪಟ್ ಅಂತ ಬುಕಿಂಗ್ ಮಾಡ್ಕೊಳ್ಳಿ. ಲಿಮಿಟೆಡ್ ಸ್ಟಾಕ್ ಇದೆ. ನಾ ಪ್ರೈಸ್ ಓನ್ಲಿ 1399 ರುಪೀಸ್ ಪ್ಲಸ್ ಶಿಪ್ಪಿಂಗ್ ಇರುತ್ತೆ. ಸೊ ನಾವು ಎಲ್ಲ ರೀಸನಬಲ್ ಪ್ರೈಸ್ ಇದೆ, ನೀವು ಥಿಂಕ್ ಮಾಡೋದೇ ಬೇಡ. ಪ್ರೀಮಿಯಂ ಕ್ವಾಲಿಟಿ ಕೊಡ್ತಾ ಇದ್ದೀವಿ. ನಿಮ್ಮ ಹೆಣ್ಮಕ್ಳಿಗೆ ಯಾರಿಗೆಲ್ಲ ಬಾಗ್ನ ಕೊಡಬೇಕು ಅಂತ ಅನ್ಕೊಂಡಿದ್ದೀರಾ
ತಗೊಂಡ್ಬಿಟ್ಟು ಕೊಟ್ಬಿಡಿ, ಅವ್ರು ಖುಷಿಯಾಗಿ ಉಟ್ಕೊತಾರೆ ಅಂತಾನೆ ಹೇಳ್ಬೋದು. ಇಲ್ಲ ನಿಮಗೆ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಅಂದ್ರೂ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇದೆ, ಪರ್ಚೇಸ್ ಮಾಡ್ಬೋದು. ಇನ್ನು ಈ ಒಂದು ಸ್ಯಾರಿನ ಪರ್ಚೇಸ್ ಮಾಡಿದವ್ರಿಗೆ ನಾವು ಕೂಡ ಬ್ಯಾಗ್ನ ಕೊಟ್ಟು ಕಳಿಸ್ತೀವಿ ಅಂತ ಆಲ್ರೆಡಿ ಹೇಳಿದೀವಲ್ವಾ. ಸೊ ಇನ್ನು ಏನಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ? ಯಾರಿಗಾದ್ರೂ ಯಾವ್ದಾದ್ರು ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ತೆಗೆದು ಸ್ಕ್ರೀನ್ ಮೇಲೂ ನಂಬರ್ ಸ್ಕ್ರೋಲ್ ಆಗ್ತಾ ಇರುತ್ತೆ, ಡಿಸ್ಕ್ರಿಪ್ಷನ್ ಅಲ್ಲೂ ನಂಬರ್ ಇರುತ್ತೆ, ಆ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ. ಇನ್ನು ನಮ್ಮ ಹತ್ರ ಕ್ಯಾಶ್ ಆನ್ ಡೆಲಿವರಿ ಅವೈಲಬಲ್ ಇಲ್ಲ, ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲಬಲ್ ಇರುತ್ತೆ. ದಯವು ಬುಕಿಂಗ್ ಮಾಡ್ಕೊಳ್ಳಿ, ನೀವು ನಮ್ಮನ್ನಂತೂ ಧೈರ್ಯವಾಗಿ ಟ್ರಸ್ಟ್ ಮಾಡ್ಬೋದು. 100% ನಿಮ್ಮ ಮನೆಗೆ ಕೊರಿಯರ್ ತಲುಪಿಸೋ ಜವಾಬ್ದಾರಿ ನಮ್ದಾಗಿರುತ್ತೆ. 100% 200% ಅಂತಾನೆ ಹೇಳ್ಬೋದು, ಯಾವುದೇ ಕಾರಣಕ್ಕೂ ಮಿಸ್ ಅಂತೂ ಆಗೋದಿಲ್ಲ. ಇನ್ನು ಹಳಬ್ರೆಲ್ಲ ತುಂಬಾ ಚೆನ್ನಾಗಿ ನೀವು ಬುಕಿಂಗ್ ಮಾಡ್ಕೋತಾ ಇದ್ದೀರಾ, ರಿಪೀಟ್ ಆಗು ಕೂಡ ತುಂಬಾ ಜನ ಬುಕಿಂಗ್ ಮಾಡ್ಕೋತಾ ಇದ್ದೀರಾ. ಬಟ್ ಹೊಸೊಬ್ರಿಗೋಸ್ಕರ ನಾನು ಹೇಳ್ತಾ ಇದ್ದೀನಿ, ಹೊಸೊಬ್ರಿಗೆ ಏನಾದರೂ ಡೌಟ್ ಇದ್ರೆ, ಈಗ ಆನ್ಲೈನ್ ಪೇಮೆಂಟ್ಸ್ ಕೊರಿಯರ್ ಮಾಡಿದ್ರೆ ಆಕ್ಚುಲಿ ಎಷ್ಟೊಂದು ಈ ರೀತಿ ಆನ್ಲೈನ್ ಪೇಮೆಂಟ್ಸ್ ಮಾಡಿ ಎಷ್ಟೊಂದು ಜನ ಮೋಸ ಹೋಗಿರೋರು ಕೂಡ ಇದ್ದಾರೆ. ಅವ್ರ ಎಕ್ಸ್ಪೀರಿಯನ್ಸ್ನ ಕೂಡ ನಮ್ಮ ಹತ್ರ ಶೇರ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಿಮಗೆ. ಯಾಕಂತಂದ್ರೆ ಜೆನ್ಯೂನ್ ಆಗಿ ಇರೋರು ಇರ್ತಾರೆ, ಜೆನ್ಯೂನ್ ಇಲ್ಲದೆ ಇರೋರು ಕೂಡ ಇರ್ತಾರೆ. ರೀಸೆಂಟಾಗಿ ನಮ್ಮ ಶಾಪಿಗೆ ಬಂದು ರೀಸೆಂಟಾಗಿ ಯಾರೋ ಒಬ್ರು ಆನ್ಲೈನ್ ಬುಕಿಂಗ್ ಮಾಡೋಕ್ಕೆ ಅಮೌಂಟ್ ಹಾಕಿದೆ, ಬಟ್ ನನಗೆ ಸ್ಯಾರಿನೇ ಬರಲಿಲ್ಲ ಅಂತ ಕೂಡ ಹೇಳಿದ್ರು. ಸೊ ನಾನು ಅವ್ರಿಗೆ ಹೇಳಿದೆ ಯಾವ ರೀತಿ ಟ್ರಸ್ಟ್ ಮಾಡಬೇಕು, ಏನು ಎತ್ತ ಅಂತ ಎಲ್ಲ. ಸೊ ಅದಕ್ಕೋಸ್ಕರ ಈ ರೀತಿ ನಡೀತಾ ಇರೋದ್ರಿಂದ ಸ್ಕ್ಯಾಮ್ ಕೂಡ. ಸೊ ನಾವು ಯಾರ್ದು ಕೂಡ ಇವಾಗ ನಮ್ಮನ್ನು ನಂಬ್ತಿಲ್ಲ ಅಂತೆಲ್ಲ ನಾವು ಬೇಜಾರೆಲ್ಲ ಮಾಡ್ಕೊಳ್ಳೋ ಹಾಗೆ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ಒಂದ್ಸರಿ ಗೂಗಲಲ್ಲಿ ಮಣಿದೀಪ ಫ್ಯಾಷನ್ಸ್ ಅಂತ ನೀವು ಸರ್ಚ್ ಮಾಡಿ, ನಿಮಗೆ ನಮ್ದು ಓವರ್ ಆಲ್ ಇನ್ಫಾರ್ಮೇಶನ್ ಸಿಗುತ್ತೆ. ನಮ್ದು ಅಡ್ರೆಸ್ ಇಂದ ಹಿಡಿದು ನಮ್ದು ನಾವು ಎಷ್ಟು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಾ ಇದೀವಿ, ಮತ್ತೆ ನಾವು ಎಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡ್ತಿದೀವಿ, ಎಲ್ಲಾನು ಕೂಡ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಇನ್ನು ನಾವು ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟಲ್ಲಿ ಕಸ್ಟಮರ್ ರಿವ್ಯೂಸ್ನ ಕೂಡ ಅಪ್ಲೋಡ್ ಮಾಡಿರ್ತೀವಿ, ನೀವು ಅದನ್ನು ನೋಡಿ ಕೂಡ ಪರ್ಚೇಸ್ ಮಾಡ್ಬೋದು. ಇನ್ನು ಓಪನಿಂಗ್ ವಿಡಿಯೋ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಆಗಿ ನೀವು ಮಾಡಲೇಬೇಕು. ಇನ್ ಕೇಸ್ ಏನಾದರೂ ಡ್ಯಾಮೇಜ್ ಇದೆ, ಓಪನಿಂಗ್ ವಿಡಿಯೋ ಇದ್ದರೆ ಮಾತ್ರ ನಾವು ಅಕ್ಸೆಪ್ಟ್ ಮಾಡ್ತೀವಿ, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡೋದಿಲ್ಲ. ಸೊ ಅದಕ್ಕೋಸ್ಕರ ಓಪನಿಂಗ್ ವಿಡಿಯೋ ಮಸ್ಟ್ ಆ್ಯಂಡ್ ಶುಡ್ ಆಗಿ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇನ್ನು ನಮ್ಮದು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ ಕೂಡ ಇದೆ. ನೀವೆಲ್ಲ ತುಂಬ ಚೆನ್ನಾಗಿ ನಮ್ಮ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡಿದ್ದೀರಾ ಆ್ಯಂಡ್ ಮಾಡ್ತಾ ಇದ್ದೀರಾ ಕೂಡ. ಸೊ ಇದೇ ರೀತಿ ನಮಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಕೂಡ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇನ್ನು ಇದೇ ರೀತಿ ಎಕ್ಸ್ಕ್ಲೂಸಿವ್ ಆಫರ್ಸ್ಗಾಗಿ ನಮ್ಮ ಮಣಿದೀಪ ಫ್ಯಾಷನ್ಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.